ನಾನು ಸಿದ್ದು ದುತ್ರಗಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆಯಲ್ಲಿ ಇವತ್ತಿನ ದಿವಸ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು 39ರಿಂದ 40 ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗ್ತಾ ಇದೆ. ಈ ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ಕೆರೆಗಳಾಗಿರ್ಬೋದು, ನದಿಗಳಾಗಿರ್ಬೋದು ಎಲ್ಲವೂ ಕೂಡ ಬತ್ತಿ ಹೋಗುವಂಥ ಪರಿಸ್ಥಿತಿಗೆ ಬಂದೊದಗಿದೆ. ನಾವೀಗ ಬಾಗಲಕೋಟೆ ಹೊರವಲಯದಲ್ಲಿರ್ತಕ್ಕಂಥ ಮುಚ್ಕಂಡಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಾವೀಗಿದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ದೇವಸ್ಥಾನವಾಗಿದೆ. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಸಾವಿರಾರು ಭಕ್ತರು ಕೂಡ ಇದಕ್ಕೆ ಬರ್ತಾರೆ. ಹಾಗಾಗಿ ಇಲ್ಲಿ ನಾವು ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದಕ್ಕಾಗಿಯೇ ಏನು ಬಾಗಲಕೋಟೆಯ ನಗರಸಭೆಯವರು ಕೂಡ ಒಂದು ದೊಡ್ಡದಾದಂಥ ಒಂದು ಗಾರ್ಡನ್ ಕೂಡ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ಒಂದು ಏನು ಈ ಕೆರೆ ಮುಂದೆ ಇರತಕ್ಕಂಥ ಈ ಸನ್ನಿವೇಶ ಆದರೆ ಕೆರೆ ಹಿಂದಿನ ಒಂದು ಭಾಗವನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಇಲ್ಲಿ ಪೂರ್ತಿಯಾಗಿ ಏನು ಈ ಕೆರೆ ಏನು ಬ್ರಿಟಿಷರ ಕಾಲದಲ್ಲಿ 1882ರಲ್ಲಿ ನಿರ್ಮಾಣವಾದಂಥ ಈ ಕೆರೆ ಇವತ್ತಿನ ದಿವಸ ಪೂರ್ತಿಯಾಗಿ ಏನು ಈಗ ನೋಡ್ತಾ ಇರತಕ್ಕ ದೃಶ್ಯದಲ್ಲಿ ಪೂರ್ತಿಯಾಗಿ ಖಾಲಿ ಆದಂಥ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂತಂದರೆ ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದಂಥ ಈ ಕೆರೆ, ಇದಕ್ಕೆ ಆದಂಥ ಒಂದು ದೊಡ್ಡ ಹೆಸರು ಕೂಡ ಇದೆ. ಸುಮಾರು 760 ಎಕರೆಯಷ್ಟು ಭೂಮಿ ಈ ಒಂದು ಕೆರೆಯ ಜಾಗವಾಗಿದೆ. ಆದರೆ ಕೆರೆ ಜಾಗದಲ್ಲಿ ಕಂಟಿಗಳ ಮಾತ್ರ ದರ್ಬಾರ ಇದೆ, ಆದರೆ ನೀರೇ ಇಲ್ಲ. ಹೀಗಾಗಿ ಈ ಒಂದು ಕೆರೆಯನ್ನೇ ನಂಬಿಕೊಂಡು ಸಾಕಷ್ಟು ಗ್ರಾಮಗಳು ಕೂಡ ಬೋರ್ವೆಲ್ಗಳಾಗಿರ್ಬೋದು, ಜಲಚರ ಪ್ರಾಣಿಗಳಾಗಿರ್ಬೋದು ಮತ್ತು ದನಕರುಗಳಿಗೂ ಕೂಡ ಇಲ್ಲಿಯ ಒಂದು ನೀರನ್ನು ಉಪಯೋಗಿಸ್ತಾ ಇದ್ದರು. ಆದರೆ ಕೆರೆ ಖಾಲಿಯಾದ ಹಿನ್ನೆಲೆಯಲ್ಲಿ ಇದು ಬರಗಾಲದ ಒಂದು ಕಠೋರತೆಯನ್ನು ಎತ್ತಿ ತೋರಿಸುವಂಥ ಸನ್ನಿವೇಶವಾಗಿದೆ. ಯಾಕಂತಂದರೆ ಈ ಕೆರೆ ಒಂದು ವೇಳೆ ನೀರು ತುಂಬಿದ್ದೇ ಆಗಿದ್ದರೆ ಸಾಕಷ್ಟು ಈ ಒಂದು ನವನಗರಕ್ಕಾಗಿರ್ಬೋದು, ಬಾಗಲಕೋಟೆ ಹಳೆಯ ನಗರಕ್ಕಾಗಿರ್ಬೋದು ಸಾಕಷ್ಟು ನೀರು ಕುಡಿಯೋದಕ್ಕೆ ಅಂತಲೇ ಬಳಸಲಿಕ್ಕಾಗ್ತಿತ್ತು. ಆದರೆ ಈ ಒಂದು ಕೆರೆ ತುಂಬಿಸುವ ಯೋಜನೆಯನ್ನು ಕೂಡ ಸರ್ಕಾರ ಸಾಕಷ್ಟು ಬಾರಿ ಒಂದು ಸಾರಿ 12 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲೊಂದು ನೀರನ್ನು ತುಂಬಿಸಬೇಕು ನದಿಯಿಂದ ಅನ್ನುವಂಥ ಮಾತನ್ನು ಮಾಡಿದರು. ಅದರ ಜೊತೆಗೇ ಆ ಒಂದು ಯೋಜನೆ ಹಳ್ಳ ಹಿಡಿದಾಗ ಮತ್ತು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಇನ್ನೊಂದು ಪೈಪ್ಲೈನ್ ಕೂಡ ಮಾಡಿ ಈ ಸಾರಿ ಬರ್ತಕ್ಕಂಥ ಬೇಸಿಗೆಗೆ ನೀರನ್ನು ತುಂಬಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಅದನ್ನು ಕೂಡ ಹಳ್ಳ ಹಿಡಿಯುವಂಥ ಕೆಲಸ ಆಗಿದೆ. ಈ ನಿಟ್ಟಿನಲ್ಲಿ ರಾಜಕಾರಣಿಗಳಿಗೆ ದುಡ್ಡು ಹೊಡಿಲಿಕ್ಕೆ ಒಂದು ಯೋಗ್ಯವಾದಂಥ ಈ ಒಂದು ಕೆರೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಸಾಕಷ್ಟು ಏನು ದೊಡ್ಡದಾಗಿರ್ತಕ್ಕಂಥ ಇಂಥ ಒಂದು ಕೆರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ರಾಜಕಾರಣಿಗಳು ಹಿಂದೆ ಬಿದ್ದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಈ ಒಂದು ಕೆರೆಯನ್ನು ಏನು ಸರ್ಕಾರ ಆಗಿರ್ಬೋದು, ಏನು ಜನಪ್ರತಿನಿಧಿಗಳು ಒಂದು ಸ್ವಲ್ಪ ಆಸಕ್ತಿ ವಹಿಸಿ ನೀರು ತುಂಬಿಸಿದ್ದೆ ಆದರೆ ಇದು ಬಹಳಷ್ಟು ಹಳ್ಳಿಗಳಿಗೂ ಮತ್ತು ನಗರಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಕೂಡ ಜನಪ್ರತಿನಿಧಿಗಳು ಮಾಡಬೇಕಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾರೂ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಹೀಗಾಗಿ ಇನ್ನು ಮುಂದಾದರೂ ಸರ್ಕಾರ ಇದಕ್ಕೆ ಕಾಳಜಿ ವಹಿಸೋದ್ರ ಮುಖಾಂತರ ನೀರು ತುಂಬುವಂಥ ಕೆಲಸಕ್ಕೆ ಮುಂದಾಗಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಇದಿಷ್ಟು ಬಾಗಲಕೋಟೆ ಸುದ್ದಿಯಾಗಿದೆ. ಇನ್ನು ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ನೀಡ್ತಾ ಹೋಗ್ತಾರೆ. ಓವರ್ ಟು ಯು. ನಾನು ಸಿದ್ದು ದುತ್ರಗಾಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆಯಲ್ಲಿ ಇವತ್ತಿನ ದಿವಸ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು 39ರಿಂದ 40 ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗ್ತಾ ಇದೆ. ಈ ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ಕೆರೆಗಳಾಗಿರ್ಬೋದು, ನದಿಗಳಾಗಿರ್ಬೋದು ಎಲ್ಲವೂ ಕೂಡ ಬತ್ತಿ ಹೋಗುವಂಥ ಪರಿಸ್ಥಿತಿಗೆ ಬಂದೊದಗಿದೆ. ನಾವೀಗ ಬಾಗಲಕೋಟೆ ಹೊರವಲಯದಲ್ಲಿರ್ತಕ್ಕಂಥ ಮುಚ್ಕಂಡಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಾವೀಗಿದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ದೇವಸ್ಥಾನವಾಗಿದೆ. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಸಾವಿರಾರು ಭಕ್ತರು ಕೂಡ ಇದಕ್ಕೆ ಬರ್ತಾರೆ. ಹಾಗಾಗಿ ಇಲ್ಲಿ ನಾವು ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದಕ್ಕಾಗಿಯೇ ಏನು ಬಾಗಲಕೋಟೆಯ ನಗರಸಭೆಯವರು ಕೂಡ ಒಂದು ದೊಡ್ಡದಾದಂಥ ಒಂದು ಗಾರ್ಡನ್ ಕೂಡ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ಒಂದು ಏನು ಈ ಕೆರೆ ಮುಂದೆ ಇರತಕ್ಕಂಥ ಈ ಸನ್ನಿವೇಶ ಆದರೆ ಕೆರೆ ಹಿಂದಿನ ಒಂದು ಭಾಗವನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಇಲ್ಲಿ ಪೂರ್ತಿಯಾಗಿ ಏನು ಈ ಕೆರೆ ಏನು ಬ್ರಿಟಿಷರ ಕಾಲದಲ್ಲಿ 1882ರಲ್ಲಿ ನಿರ್ಮಾಣವಾದಂಥ ಈ ಕೆರೆ ಇವತ್ತಿನ ದಿವಸ ಪೂರ್ತಿಯಾಗಿ ಏನು ಈಗ ನೋಡ್ತಾ ಇರತಕ್ಕ ದೃಶ್ಯದಲ್ಲಿ ಪೂರ್ತಿಯಾಗಿ ಖಾಲಿ ಆದಂಥ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂತಂದರೆ ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದಂಥ ಈ ಕೆರೆ, ಇದಕ್ಕೆ ಆದಂಥ ಒಂದು ದೊಡ್ಡ ಹೆಸರು ಕೂಡ ಇದೆ. ಸುಮಾರು 760 ಎಕರೆಯಷ್ಟು ಭೂಮಿ ಈ ಒಂದು ಕೆರೆಯ ಜಾಗವಾಗಿದೆ. ಆದರೆ ಕೆರೆ ಜಾಗದಲ್ಲಿ ಕಂಟಿಗಳ ಮಾತ್ರ ದರ್ಬಾರ ಇದೆ,
ಆದರೆ ನೀರೇ ಇಲ್ಲ. ಹೀಗಾಗಿ ಈ ಒಂದು ಕೆರೆಯನ್ನೇ ನಂಬಿಕೊಂಡು ಸಾಕಷ್ಟು ಗ್ರಾಮಗಳು ಕೂಡ ಬೋರ್ವೆಲ್ಗಳಾಗಿರ್ಬೋದು, ಜಲಚರ ಪ್ರಾಣಿಗಳಾಗಿರ್ಬೋದು ಮತ್ತು ದನಕರುಗಳಿಗೂ ಕೂಡ ಇಲ್ಲಿಯ ಒಂದು ನೀರನ್ನು ಉಪಯೋಗಿಸ್ತಾ ಇದ್ದರು. ಆದರೆ ಕೆರೆ ಖಾಲಿಯಾದ ಹಿನ್ನೆಲೆಯಲ್ಲಿ ಇದು ಬರಗಾಲದ ಒಂದು ಕಠೋರತೆಯನ್ನು ಎತ್ತಿ ತೋರಿಸುವಂಥ ಸನ್ನಿವೇಶವಾಗಿದೆ. ಯಾಕಂತಂದರೆ ಈ ಕೆರೆ ಒಂದು ವೇಳೆ ನೀರು ತುಂಬಿದ್ದೇ ಆಗಿದ್ದರೆ ಸಾಕಷ್ಟು ಈ ಒಂದು ನವನಗರಕ್ಕಾಗಿರ್ಬೋದು, ಬಾಗಲಕೋಟೆ ಹಳೆಯ ನಗರಕ್ಕಾಗಿರ್ಬೋದು ಸಾಕಷ್ಟು ನೀರು ಕುಡಿಯೋದಕ್ಕೆ ಅಂತಲೇ ಬಳಸಲಿಕ್ಕಾಗ್ತಿತ್ತು. ಆದರೆ ಈ ಒಂದು ಕೆರೆ ತುಂಬಿಸುವ ಯೋಜನೆಯನ್ನು ಕೂಡ ಸರ್ಕಾರ ಸಾಕಷ್ಟು ಬಾರಿ ಒಂದು ಸಾರಿ 12 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲೊಂದು ನೀರನ್ನು ತುಂಬಿಸಬೇಕು ನದಿಯಿಂದ ತನ್ನು ಅನ್ನುವಂಥ ಮಾತನ್ನು ಮಾಡಿದರು. ಅದರ ಜೊತೆಗೇ ಆ ಒಂದು ಯೋಜನೆ ಹಳ್ಳ ಹಿಡಿದಾಗ ಮತ್ತೆ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಇನ್ನೊಂದು ಪೈಪ್ಲೈನ್ ಕೂಡ ಮಾಡಿ ಈ ಸಾರಿ ಬರ್ತಕ್ಕಂಥ ಬೇಸಿಗೆಗೆ ನೀರನ್ನು ತುಂಬಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಅದನ್ನು ಕೂಡ ಹಳ್ಳ ಹಿಡಿಯುವಂಥ ಕೆಲಸ ಆಗಿದೆ. ಈ ನಿಟ್ಟಿನಲ್ಲಿ ರಾಜಕಾರಣಿಗಳಿಗೆ ದುಡ್ಡು ಹೊಡಿಲಿಕ್ಕೆ ಒಂದು ಯೋಗ್ಯವಾದಂಥ ಈ ಒಂದು ಕೆರೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಸಾಕಷ್ಟು ಏನು ದೊಡ್ಡದಾಗಿರ್ತಕ್ಕಂಥ ಇಂಥ ಒಂದು ಕೆರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ರಾಜಕಾರಣಿಗಳು ಹಿಂದೆ ಬಿದ್ದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಈ ಒಂದು ಕೆರೆಯನ್ನು ಏನು ಸರ್ಕಾರ ಆಗಿರ್ಬೋದು, ಏನು ಜನಪ್ರತಿನಿಧಿಗಳು ಒಂದು ಸ್ವಲ್ಪ ಆಸಕ್ತಿ ವಹಿಸಿ ನೀರು ತುಂಬಿಸಿದ್ದೆ ಆದರೆ ಇದು ಬಹಳಷ್ಟು ಹಳ್ಳಿಗಳಿಗೂ ಮತ್ತು ನಗರಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಕೂಡ ಜನಪ್ರತಿನಿಧಿಗಳು ಮಾಡಬೇಕಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾರೂ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಹೀಗಾಗಿ ಇನ್ನು ಮುಂದಾದರೂ ಸರ್ಕಾರ ಇದಕ್ಕೆ ಕಾಳಜಿ ವಹಿಸೋದ್ರ ಮುಖಾಂತರ ನೀರು ತುಂಬುವಂಥ ಕೆಲಸಕ್ಕೆ ಮುಂದಾಗಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಇದಿಷ್ಟು ಬಾಗಲಕೋಟೆ ಸುದ್ದಿಯಾಗಿದೆ. ಇನ್ನು ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ನೀಡ್ತಾ ಹೋಗ್ತಾರೆ. ಓವರ್ ಟು ಯು. ನಾನು ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆಯಲ್ಲಿ ಇವತ್ತಿನ ದಿವಸ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು 39ರಿಂದ 40 ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗ್ತಾ ಇದೆ. ಈ ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ಕೆರೆಗಳಾಗಿರ್ಬೋದು, ನದಿಗಳಾಗಿರ್ಬೋದು ಎಲ್ಲವೂ ಕೂಡ ಬತ್ತಿ ಹೋಗೋಂಥ ಪರಿಸ್ಥಿತಿಗೆ ಬಂದೊದಗಿದೆ. ನಾವೀಗ ಬಾಗಲಕೋಟೆ ಹೊರವಲಯದಲ್ಲಿರ್ತಕ್ಕಂಥ ಮುಚ್ಕಂಡಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಾವೀಗಿದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ದೇವಸ್ಥಾನವಾಗಿದೆ. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಸಾವಿರಾರು ಭಕ್ತರು ಕೂಡ ಇದಕ್ಕೆ ಬರ್ತಾರೆ. ಹಾಗಾಗಿ ಇಲ್ಲಿ ನಾವು ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದಕ್ಕಾಗಿಯೇ ಏನು ಬಾಗಲಕೋಟೆಯ ನಗರಸಭೆಯವರು ಕೂಡ ಒಂದು ದೊಡ್ಡದಾದಂಥ ಒಂದು ಗಾರ್ಡನ್ ಕೂಡ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ಒಂದು ಏನು ಈ ಕೆರೆ ಮುಂದೆ ಇರತಕ್ಕಂಥ ಈ ಸನ್ನಿವೇಶ ಆದರೆ ಕೆರೆ ಹಿಂದಿನ ಒಂದು ಭಾಗವನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಇಲ್ಲಿ ಪೂರ್ತಿಯಾಗಿ ಏನು ಈ ಕೆರೆ ಏನು ಬ್ರಿಟಿಷರ ಕಾಲದಲ್ಲಿ 1882ರಲ್ಲಿ ನಿರ್ಮಾಣವಾದಂಥ ಈ ಕೆರೆ ಇವತ್ತಿನ ದಿವಸ ಪೂರ್ತಿಯಾಗಿ ಏನು ಈಗ ನೋಡ್ತಾ ಇರತಕ್ಕ ದೃಶ್ಯದಲ್ಲಿ ಪೂರ್ತಿಯಾಗಿ ಖಾಲಿ ಆದಂಥ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂತಂದರೆ ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದಂಥ ಈ ಕೆರೆ, ಇದಕ್ಕೆ ಆದಂಥ ಒಂದು ದೊಡ್ಡ ಹೆಸರು ಕೂಡ ಇದೆ. ಸುಮಾರು 760 ಎಕರೆಯಷ್ಟು ಭೂಮಿ ಈ ಒಂದು ಕೆರೆಯ ಜಾಗವಾಗಿದೆ. ಆದರೆ ಕೆರೆ ಜಾಗದಲ್ಲಿ ಕಂಟಿಗಳ ಮಾತ್ರ ದರ್ಬಾರ ಇದೆ, ಆದರೆ ನೀರೇ ಇಲ್ಲ. ಹೀಗಾಗಿ ಈ ಒಂದು ಕೆರೆಯನ್ನೇ ನಂಬಿಕೊಂಡು ಸಾಕಷ್ಟು ಗ್ರಾಮಗಳು ಕೂಡ ಬೋರ್ವೆಲ್ಗಳಾಗಿರ್ಬೋದು, ಜಲಚರ ಪ್ರಾಣಿಗಳಾಗಿರ್ಬೋದು ಮತ್ತು ದನಕರುಗಳಿಗೂ ಕೂಡ ಇಲ್ಲಿಯ ಒಂದು ನೀರನ್ನು ಉಪಯೋಗಿಸ್ತಾ ಇದ್ದರು. ಆದರೆ ಕೆರೆ ಖಾಲಿಯಾದ ಹಿನ್ನೆಲೆಯಲ್ಲಿ ಇದು ಬರಗಾಲದ ಒಂದು ಕಠೋರತೆಯನ್ನು ಎತ್ತಿ ತೋರಿಸುವಂಥ ಸನ್ನಿವೇಶವಾಗಿದೆ. ಯಾಕಂತಂದರೆ ಈ ಕೆರೆ ಒಂದು ವೇಳೆ ನೀರು ತುಂಬಿದ್ದೇ ಆಗಿದ್ದರೆ ಸಾಕಷ್ಟು ಈ ಒಂದು ನವನಗರಕ್ಕಾಗಿರ್ಬೋದು, ಬಾಗಲಕೋಟೆ ಹಳೆಯ ನಗರಕ್ಕಾಗಿರ್ಬೋದು ಸಾಕಷ್ಟು ನೀರು ಕುಡಿಯೋದಕ್ಕೆ ಅಂತಲೇ ಬಳಸಲಿಕ್ಕಾಗ್ತಿತ್ತು. ಆದರೆ ಈ ಒಂದು ಕೆರೆ ತುಂಬಿಸುವ ಯೋಜನೆಯನ್ನು ಕೂಡ ಸರ್ಕಾರ ಸಾಕಷ್ಟು ಬಾರಿ ಒಂದು ಸಾರಿ 12 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲೊಂದು ನೀರನ್ನು ತುಂಬಿಸಬೇಕು ನದಿಯಿಂದ ತನ್ನು ಅನ್ನುವಂಥ ಮಾತನ್ನು ಮಾಡಿದರು. ಅದರ ಜೊತೆಗೇ ಆ ಒಂದು ಯೋಜನೆ ಹಳ್ಳ ಹಿಡಿದಾಗ ಮತ್ತೆ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಇನ್ನೊಂದು ಪೈಪ್ಲೈನ್ ಕೂಡ ಮಾಡಿ ಈ ಸಾರಿ ಬರ್ತಕ್ಕಂಥ ಬೇಸಿಗೆಗೆ ನೀರನ್ನು ತುಂಬಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಅದನ್ನು ಕೂಡ ಹಳ್ಳ ಹಿಡಿಯುವಂಥ ಕೆಲಸ ಆಗಿದೆ. ಈ ನಿಟ್ಟಿನಲ್ಲಿ ರಾಜಕಾರಣಿಗಳಿಗೆ ದುಡ್ಡು ಹೊಡಿಲಿಕ್ಕೆ ಒಂದು ಯೋಗ್ಯವಾದಂಥ ಈ ಒಂದು ಕೆರೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಸಾಕಷ್ಟು ಏನು ದೊಡ್ಡದಾಗಿರ್ತಕ್ಕಂಥ ಇಂಥ ಒಂದು ಕೆರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ರಾಜಕಾರಣಿಗಳು ಹಿಂದೆ ಬಿದ್ದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಈ ಒಂದು ಕೆರೆಯನ್ನು ಏನು ಸರ್ಕಾರ ಆಗಿರ್ಬೋದು, ಏನು ಜನಪ್ರತಿನಿಧಿಗಳು ಒಂದು ಸ್ವಲ್ಪ ಆಸಕ್ತಿ ವಹಿಸಿ ನೀರು ತುಂಬಿಸಿದ್ದೆ ಆದರೆ ಇದು ಬಹಳಷ್ಟು ಹಳ್ಳಿಗಳಿಗೂ ಮತ್ತು ನಗರಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಕೂಡ ಜನಪ್ರತಿನಿಧಿಗಳು ಮಾಡಬೇಕಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾರೂ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಹೀಗಾಗಿ
ಇನ್ನು ಮುಂದಾದರೂ ಸರ್ಕಾರ ಇದಕ್ಕೆ ಕಾಳಜಿ ವಹಿಸೋದ್ರ ಮುಖಾಂತರ ನೀರು ತುಂಬುವಂಥ ಕೆಲಸಕ್ಕೆ ಮುಂದಾಗಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಇದಿಷ್ಟು ಬಾಗಲಕೋಟೆ ಸುದ್ದಿಯಾಗಿದೆ. ಇನ್ನು ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ನೀಡ್ತಾ ಹೋಗ್ತಾರೆ. ಓವರ್ ಟು ಯು.